ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವ ರೋಗಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ನಡೆಸುತ್ತಿರುವ ವೈದ್ಯರು ಶಸ್ತ್ರಚಿಕಿತ್ಸೆ ಬಳಿಕ ಬಡ ಜನರಿಗಾಗಿ ಇರುವ ಸೇವೆಯ ಬಗ್ಗೆ ಮಾಹಿತಿ ನೀಡ್ತಾ ಇರೋ ಶಾಸಕ ಚರಂತಿಮಠ. ಉಚಿತ ಸೇವೆ ಒದಗಿಸಿ ಗುಣಮುಖಪಡಿಸಿದ್ದಕ್ಕೆ ಕೃತಜ್ಞತೆ ಹೇಳ್ತಾ ಇರೋ ಜನ. ಅಂದಹಾಗೆ ಇಂಥದ್ದೊಂದು ಚಿತ್ರಣ ಕಂಡುಬಂದಿದ್ದು ಬಾಗಲಕೋಟೆಯ ನವನಗರದಲ್ಲಿರುವ ಬಸವೇಶ್ವರ ಸಂಸ್ಥೆಯ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ. ಹೌದು, ಸಾಮಾನ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆ ಬಂದ್ರೆ ಸಾಕು, ಅದರಲ್ಲೂ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಅಂದ್ರೆ ಬಾಗಲಕೋಟೆ ಸೇರಿದಂತೆ ಕೊಪ್ಪಳ, ರಾಯಚೂರು, ವಿಜಯಪುರ ಸೇರಿದಂತೆ ಈ ಭಾಗದ ಉತ್ತರ ಕರ್ನಾಟಕದ ಬಡರೋಗಿಗಳು ದೂರದ ಊರುಗಳಿಗೆ ಹೋಗಬೇಕಿತ್ತು. ಆದ್ರೀಗ ಬಾಗಲಕೋಟೆಯಲ್ಲಿ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಸರ್ಕಾರದ ಆಯುಷ್ಮಾನ್ ಯೋಜನೆಯಡಿ ಉಚಿತವಾಗಿ ಈ ಸೇವೆ ಆರಂಭ ಮಾಡಲಾಗಿದೆ. ಮೊದಲ ರೋಗಿ ಕೊಪ್ಪಳ ಜಿಲ್ಲೆಯ ಮಡಿಕೇರ ಗ್ರಾಮದ 68 ವರ್ಷದ ಹನುಮಪ್ಪ ಬಿಂಜವಾಡಗಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಈಗ ಗುಣಮುಖರಾಗಿದ್ದಾರೆ. ಈ ಸೌಲಭ್ಯವನ್ನ ಬಡ ರೋಗಿಗಳು ಪಡೆದುಕೊಳ್ಳುವಂತೆ ಸಂಸ್ಥೆಯ ಕಾರ್ಯಾಧ್ಯಕ್ಷ ಶಾಸಕ ವೀರಣ್ಣ ಚರಂತಿಮಠ ಮನವಿ ಮಾಡಿದರು. ಇಲ್ಲಿವರೆಗೂ ನಮ್ಮ ಕ್ಯಾತ್ ಲ್ಯಾಬ್ನೊಳಗೆ ಸ್ಟಂಟ್ ಹಾಕುವಂಥದ್ದು, ಎಂಜಿಯೋಗ್ರಾಫಿ ಮಾಡುವಂಥದ್ದು, ಎಂಜಿಯೋಫ್ಲಾಸ್ಕಿ ಅಂತ ಮಾಡ್ತಿದ್ರು. ಇಲ್ಲಿ ಇವರು ಡಾಕ್ಟರ್ ಗಿರಿಧರ್ ಬಂದ ಮೇಲೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇತ್ತು. ಅದು ಮೊನ್ನೆ ಅವರು ಬಂದು ಜಾಯಿನ್ ಆಗಿಂದ ಈ ಕೆಲಸ ಇಲ್ಲೇ ಪ್ರಾರಂಭ ಆಗೈತಿ. ಈಗಾಗಲೇ ಬೇಕಾಗಿ 2ನೇ ಕೇಸು ಕೂಡ ಮತ್ತೀಗ ಮಾಡ್ತಾಯಿದ್ದಾರೆ. ಪ್ರಿಪ್ರೇಷನ್ ನಡೀತಾ ಇದೆ 2ನೇ ಓಪನ್ ಹಾರ್ಟ್ ಸರ್ಜರಿಗೆ. ಎಲ್ಲರಿಗೂ ಈಗ ದೀಪಾವಳಿ ಇತ್ತಲ್ಲ, ದೀಪಾವಳಿ ಆದಮೇಲೆ ಮಾಡಿಸ್ಕೋಬೇಕು ಅನ್ನಂತೇಳಿ ಕೆಲವರು ಮುಂದಾಗ್ತಾ ಇದ್ದಾರೆ. ಇನ್ನು ಮೇಲೆ ಈ ಜಿಲ್ಲೆಯಲ್ಲಿ ಅಥವಾ ಬೇರೆ ಕಡೆಯಿಂದ ಯಾರಾದರೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಇಲ್ಲಿ ಎಂಜಿಯೋಗ್ರಾಫಿನೂ ಮಾಡ್ತಾರೆ, ಅದರ ನಂತರ ಸ್ಟಂಟ್ ಅಳವಡಿಸ್ತಾರೆ, ಅವಶ್ಯಕತೆ ಇದ್ದರೆ ಇದನ್ನು ಓಪನ್ ಹಾರ್ಟ್ ಸರ್ಜರಿನೂ ಮಾಡ್ತಾರೆ. ಅದರ ಸದುಪಯೋಗವನ್ನು ಎಲ್ಲ ಭಾಗದ ಜನ ಪಡ್ಕೋಬೇಕು ಅಂಥೇಳಿ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಇತ್ತ ರೋಗಿ ಹನುಮಪ್ಪ ಕಳೆದ ಕೆಲವು ತಿಂಗಳಿಂದ ಶ್ವಾಸಕೋಶ ತೊಂದರೆಯಿಂದ ಬಳಲ್ತಾ ಇದ್ರು. ಅವರ ಹೃದಯ ಬಡಿತದಲ್ಲೂ ನಿಧಾನಗತಿ ಕಂಡುಬಂದಿತ್ತು. ಕುಮಾರೇಶ್ವರ ಆಸ್ಪತ್ರೆಗೆ ದಾಖಲಾದಾಗ 3 ರಕ್ತನಾಳಗಳಲ್ಲಿ ಬ್ಲಾಕ್ಗಳಿರುವುದು ಖಚಿತವಾಯಿತು. ಇದರಿಂದ ಬ್ಲಾಕ್ ತೆಗೆಯಲು ಡಾಕ್ಟರ್ ಗಿರಿಧರ್ ಕಮಲಾಪುರ ಅವರ ನೇತೃತ್ವದ ವೈದ್ಯರ ತಂಡ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿ ರೋಗಿಯನ್ನ ಗುಣಪಡಿಸಿತು. ಇನ್ನು ಹೊರಗಡೆ ಈ ಶಸ್ತ್ರಚಿಕಿತ್ಸೆಯಾದರೆ ಅಂದಾಜು 3 ರಿಂದ 4 ಲಕ್ಷ ವೆಚ್ಚ ತಗುಲ್ತಾ ಇತ್ತು. ಆದರೆ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಸರ್ಕಾರದ ಆಯುಷ್ಮಾನ್ ಯೋಜನೆಯಡಿ ಉಚಿತವಾಗಿ ಈ ಚಿಕಿತ್ಸೆ ನೀಡಿದ್ದು ಮೊದಲ ಆಪರೇಷನ್ ಸಕ್ಸಸ್ ಆಗಿದೆ. ಬಡ ರೋಗಿಗಳು ಇದರ ಸದುಪಯೋಗ ಪಡೆಯಬಹುದಾಗಿದೆ ಅಂತ ವೈದ್ಯರು ಹೇಳಿದ್ರೆ, ಇತ್ತ ರೋಗಿ ಹನುಮಪ್ಪ ಗುಣಮುಖನಾಗಿ ತನ್ನ ಸಂತಸ ಹಂಚಿಕೊಂಡಿದ್ದು ಹೀಗೆ. ಮೊದಲ ಶಸ್ತ್ರಚಿಕಿತ್ಸೆ ಇಲ್ಲಿ ಬಂದ ಮೇಲೆ ನಾನು ಈಗಾಗಲೇ 15-20 ದಿವಸ ಇಲ್ಲಿರಕ್ಕೆ ಎಲ್ಲರೂ ನನ್ನ ಸರಿಯಾಗಿ ನೋಡಿಕೊಂಡ್ರು, ಭಾಳ ಇಂತಜಾಮ್ ಮಾಡಿದ್ರು. ನಾನು ಆರಾಮಾಗಿದ್ದೆ, ಏನಿಲ್ಲ. ಇಲ್ಕಲ್ಲಿ ಬಂದ ಟೈಮ್ದಾಗ ಇಲ್ಲಿ ಡಾಕ್ಟ್ರು ಬಂದಿದ್ದರು, ನಮ್ಮ ಕಡೆ ಬರ್ರಿ ಅಂತ ಹೇಳಿದ್ರಿ. ಮತ್ತು ಇಲ್ಲಿ ಬಂದ್ವಿ, ಅದು ಪಾಸ್ ಆಗ್ತದೆ ನಮ್ಮದು ಚಲೋ ಆದ್ರೆ. ಅದು ಅದೇ ಇದ್ರಿ ಸಣ್ಣಗೆ ನನಗೆ ಅದು ಸಣ್ಣ ಎಲ್ಲಿ ಬಂತು, ಇದು ಏನು ಹಾರ್ಟ್ ಅಲ್ಲಿ ಬಂತ್ರಿ. ಇವರೇ ಹೇಳಿದ್ದಿಲ್ಲಿ ಬಾಗಲಕೋಟೆಯರ ಹಾರ್ಟ್ ಅಂತ ಹೇಳಿದ್ದೆ. ಗೊತ್ತು ನಮ್ಮ ಅದು ಅಲ್ಲಿ ತೋರಿಸಿ ಅಂತ ಹೊಂಟಿದ್ವಿ. ಇವ್ರು ಹೇಳಿದ ಮೇಲೆ ಮತ್ತು ಇವ್ರ ಕಡೆನ ಬಂದ್ವಿ ನಾವು. ಬಂದ್ಮೇಲೆ ಈಗ 20 ದಿವಸ ಮೇಲೆ ಹತ್ರ ನಾವು ಬಂದು ಇವತ್ತಿಗೆ ಆರಾಮಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾತಾಡಿ. ಏನು ಮಾಡಿಲ್ರಿ ಇನ್ನೂ, ಅದು ಏನೂ ಇಲ್ಲ. ಇಲ್ಲಿ ಇವ್ರಿಗೆ ಗೊತ್ತು, ನಾನೇ ಮತ್ತು ಆಚೆ ಮ್ಯಾಗ ನಾನೇ. ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಅವರಿಗೆ ಏನು ಆಗ್ತಿರ್ತದೆ ಅಂತ ಹೇಳಿ ಗೊತ್ತಿರಂಗಿಲ್ಲ ರೀ. ಬೇಸಿಕಲಿ ಫಸ್ಟ್ ಬಂದಾಗ ಅವ್ರಿಗೆ ಇಲ್ಲಿ ಬಂದ್ಕೊಳ್ಳೆ ಇಲ್ಲ ಹಾರ್ಟಿಂದ ಪ್ರಾಬ್ಲಮ್ ಅಂತ ಹೇಳ್ಕೊಳ್ಳೇನ ಅರ್ಧ ಹೆದರಿ ಬಿಡ್ತಾರೆ ಅವರು. ಅದಾದಮೇಲೆ ಅವರು ಎಲ್ಲರ ತಲೆಯೊಳಗೆ ಏನಿರ್ತದೆ, ಸ್ಟೆಂಟ್ ಆಗಿಬಿಟ್ರೆ ಮುಗಿದೋಗ್ತಪ್ಪ ಆರಾಮಾಗ್ತೀವಿ ಅಂತೇಳಿ ತಿಳ್ಕೊಂಡಿರ್ತಾರೆ. ಎಲ್ಲ ಪೇಷಂಟ್ಸಿಗೂ ಸ್ಟೆಂಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಕೆಲವೊಬ್ಬರು ಡಿಸೀಸ್ ರೋಗ ಭಾಳ ಕಾಂಪ್ಲಿಕೇಟೆಡ್ ಇರ್ತದೆ. ಅಂಥವರಿಗೆ ನಾವು ಬೈಪಾಸ್ ಅವಶ್ಯವಾಗಿ ಮಾಡಬೇಕಾಗಿ ಬರ್ತದೆ ರೀ. ಸೊ ಅವರು ಆ ಒಂದು ಯಾವ ಪರಿಸ್ಥಿತಿ ಒಳಗೆ ನಮ್ಗೆ ಅಪ್ರೋಚ್ ಮಾಡ್ತಾರಲ್ಲ, ಫುಲ್ ಹೆದರಿ ಅಪ್ಪ ಮುಂದೆ ಏನಾಗ್ತದೋ ಅಂತ ಗೊತ್ತಿಲ್ಲ, ಆಪ್ರೇಷನ್ ಅಂದ್ರೆ ಭಾಳ ದೊಡ್ಡ ಆಪ್ರೇಷನ್ ಅಂತ ಹೇಳಿ ತಿಳ್ಕೊಂಡು ಬಂದಿರ್ತಾರಲ್ಲ, ಅವರಿಗೆ ನಾವು ಸಮಾಧಾನ ಮಾಡಿ ಆಪ್ರೇಷನ್ನಿಗೆ ಒಪ್ಪಿಸಿ ಮಾಡಬೇಕಾದ್ರೂ ಅವರಿಗೆ ಎಲ್ಲೋ ಬಂದು ಭಯದಿಂದ ಆಪ್ರೇಷನ್ ICUದೊಳಗೆ ಭಾಳ ದಿವಸ ಇರಬೇಕು ಅಂತೆಲ್ಲ ತಲೆ ಆಗಿರ್ತದೆ. ನಾವೆಲ್ಲ 2ನೇ ದಿವಸ ಹೊರಗೆ ಕಳಿಸಿ ಅವರಿಗೆ ಅಡ್ಡಾಡಿಸಿ 3ನೇ ದಿವಸ ಅವ್ರು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದೇ ರೀತಿಯಿಂದ ನನಗನ್ಸೋ ಪ್ರಕಾರ ಅವರು ಹಿಂಗೆ ತೊಂದರೆ ಆಯ್ತು ಅಂತ ಏನು ನಮ್ಮ ಮುಂದೇನು ಹೇಳಲಿಲ್ಲ. ತೊಂದರೆ ಆಗಲಿಕ್ಕೂ ನಾವು ಬಿಡಲಿಲ್ಲ, ಸ್ಮೂತಾಗಿ ಆಯ್ತು, ಭಾಳ ಬೇಗ ರಿಕವರಿ ಆದರು.
ಈಗ 8 ದಿವಸದೊಳಗೆ ಅವ್ರು ವಾಪಸ್ ನಾವು ಮೊದಲು ಹೆಂಗೆ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೂ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡ್ಲಿಕ್ಕೆ ನಾರ್ಮಲ್ ಆಗೋಂಗೆ ಆಗ್ತಾರೆ. ಎಲ್ಲ ಸೇರಿಸಿ 8 ಭಾಳ ಅಂದ್ರೆ 10 ದಿವಸದೊಳಗೆ ಏಕದಮ್ ನಾರ್ಮಲ್ ಆಗಿ ನಿಮ್ಮ ನಾರ್ಮಲ್ ಲೈಫ್ ಸ್ಟೈಲಿಗೆ ವಾಪಸ್ ಹೋಗ್ಬೋದು. ಹಂಗೆ ಹೋದ್ರಿ. ಆಮೇಲೆ ಇನ್ನೊಂದು ಏನಾಗ್ತದೆ, ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಆಮೇಲೆ ಕಾರ್ಪೊರೇಟ್ ಹಾಸ್ಪಿಟಲ್ ಒಳಗೆ ಮಾಡಿದಾಗ ಏನಾಗ್ತದೆ ಅಂದ್ರೆ ಅಲ್ಲಿದ ಕಾರ್ಪೊರೇಟ್ ಕಲ್ಚರ್ ಒಂಥರ ಭಯಂಕರ ಸ್ಟರೈಲ್. ಇಲ್ಲಾಂದರೆ ಎಲ್ಲ ನಮ್ಮ ಸ್ಟಾಫ್ನು ಇಲ್ಲಿಯವರೇ ಇದ್ದಾರೆ, ಅವ್ರಿಗೆ ಮಾತಾಡೋದು ಕನೆಕ್ಟ್ ಆಗ್ತದೆ ಬೇಸಿಕಲಿ ಪೇಷಂಟ್ ಕೂಡ. ಪೇಷಂಟಿಗೆ ಎಲ್ಲೋ ಯಾವುದೋ ಜಾಗಕ್ಕೆ ಬಂದೇನಪ್ಪ ಅಂತ ಅನ್ಸಂಗಿಲ್ಲ. ಎಲ್ಲರೂ ನಮಗೆ ಅಗದಿ ಹತ್ತಿರ ಇದ್ದವ್ರು ಹಂಗೆ ಇದು ಆಭಾಸ ಆಗ್ತದೆ. ದೇ ವಿಲ್ ನಾಟ್ ಬಿ ವೆರಿ ಸ್ಕೇರ್, ಅಂದ್ರೆ ಭಾಳ ಹೆದರಿಕೆ ಹಾಗೆಲ್ಲ ಏನೂ ಇರೋದಿಲ್ಲ, ಕಂಫರ್ಟಬಲ್ ಆಗಿ ಇದ್ದರು. ಅದೇ ಏನಂದರೆ ಸರ್ಜರಿಗೆ ಯಾವುದೋ ಒಂದು ಊರಿನಲ್ಲಿ ಇದ್ದು 3-4 ಜನ ಜೊತೆಗಿದ್ದು ಭಾಳ ಖರ್ಚಾಗ್ತದೆ. ಬರೀ ಪೇಷಂಟ್ದಷ್ಟೇ ಅಲ್ಲ, ಪೇಷಂಟ್ ಜೊತೆಗಿರೋರ್ಗೂ ಖರ್ಚಾಗ್ತದೆ. ಇದ್ದು ಊರೊಳಗೆ ಸರ್ಜರಿ ಮಾಡಿಸ್ಕೊಂಡು ಆಮೇಲೆ ಫಾಲೋ ಅಪ್ ಮಾಡಲಿಕ್ಕೂ ತಿಂಗಳ ಆಮೇಲೆ ತೋರಿಸ್ಕೊಳಿಕ್ಕೂ ದೂರ ಹೋಗ್ಲಾರ್ದೆ ಇಲ್ಲೇ ಇದ್ದರೆ ನಮ್ಗೆ ಅನುಕೂಲ ಆಗ್ತದೆ ಇಲ್ಲಿ ಜನಕ್ಕೆ ಅಂಥೇಳಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಹೋಪ್ಫುಲಿ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂಥೇಳಿ ನಮ್ಮ ಆಶೆ. ಒಟ್ಟಿನಲ್ಲಿ ಅವೆಷ್ಟೋ ಬಡ ರೋಗಿಗಳು ಚಿಕಿತ್ಸೆ ಪಡೆಯಲು ಹಣ ಇಲ್ಲದೆ ಅತಂತ್ರವಾಗಿರುವ ಪರಿಸ್ಥಿತಿಯಲ್ಲಿ ಸರ್ಕಾರದ ಯೋಜನೆಯಡಿ ಇದೀಗ ಬಾಗಲಕೋಟೆಯಲ್ಲಿಯೇ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಉಚಿತ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಸಿಗ್ತಾ ಇರೋದು ಬಡ ರೋಗಿಗಳಲ್ಲಿ ಕೊಂಚ ಆಶಾಕಿರಣ ಮೂಡಿಸಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.